Hello everyone, it's 5 around 6 ಶನಿವಾರ ಆ್ಯಂಡ್ ಬೇಗನೆ ಎದ್ದಿದ್ದೀವಿ. ಇವತ್ತು ಊರಿಗೆ ಹೊರಡಬೇಕು. ಕ್ಯಾನ್ ಯು ಸಿ ದಿಸ್? ವೈ ಐ ಜಸ್ಟ್ ಡೋಂಟ್ ನೋ. ಎಲ್ಲಿಗಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಆಗ್ಬಿಡುತ್ತೆ. ಐ ಹೇಟ್ ಇಟ್. That's how it looks. ಓಕೆ, ಒಂದು ವಿಡಿಯೋ ಶೂಟ್ ಮಾಡಬೇಕಿತ್ತು, ಅದು ಶೂಟ್ ಮಾಡಾಯಿತು. ಇವಾಗ ವಿ ಆರ್ ಸ್ಟಿಲ್ ಆನ್ ದ ವೇ ಆ್ಯಂಡ್ ಐ ಆಮ್ pukish, hungry and everything. ಸೊ ಮತ್ತೆ ಸಿಗೋಣ. ಸೊ ನಾವಿಲ್ಲಿ ಸ್ಟಾಪ್ ಮಾಡಿ ಊಟ ಮಾಡಿದ್ವಿ. ಇದು ನೆಲಮಂಗಲ ಬಿಟ್ಟು ಒಂದು ಸ್ವಲ್ಪ ಮುಂದೆ ಅಲ್ಲೇ ಒಂದು ಅಭಿರುಚಿ ಅಂತ ಏನೋ ಕ್ಯಾಂಟೀನ್ ಥರ ಇರುತ್ತೆ, ಒಂದು ಗಾಡಿಯಲ್ಲಿ ಇಟ್ಕೊಂಡಿರ್ತಾರೆ. ಇಟ್ ವಾಸ್ ರಿಯಲಿ ಗುಡ್ ಆಯಿತಾ. ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಮಸಾಲೆ ದೋಸೆ ಅಂತೂ ತುಂಬ ಚೆನ್ನಾಗಿತ್ತು. ಮೋರ್ ದ್ಯಾನ್ ಇರಲಿ, ನಂಗೆ ಮಸಾಲೆ ದೋಸೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ನಾವು ಒಂದು ಊರಲ್ಲಿ ಸ್ಟಾಪ್ ಮಾಡಬೇಕಿತ್ತು. ಸೊ ಅಲ್ಲಿ ಯಾರನ್ನೋ ಮೀಟ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಇದು ಊರಲ್ಲಿ ಸ್ಟಾಪ್ ಮಾಡಿದ್ವಿ. ಬಟ್ ಗೌರ್ಮೆಂಟ್ ಸ್ಕೂಲ್ ಎಷ್ಟು ಚೆನ್ನಾಗಿದೆ ನೋಡಿ, ಲೈಕ್ ಹಂಚಿನ ಮನೆ ಥರ ಚೆನ್ನಾಗಿದೆ ಕಾನ್ಸೆಪ್ಟ್. ನನಗೆ ಇಷ್ಟ ಆಯಿತು. ಬಟ್ ಊರಲ್ಲಿ ಸ್ವಲ್ಪ ಮನೆಗಳೆಲ್ಲ ತುಂಬಾ ಚೆನ್ನಾಗಿದ್ದು ಆಯಿತಾ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಅಂದರೆ ಆರ್ಕಿಟೆಕ್ಚರ್ ವೈಸ್ ಸೊ ಅದು ಈ ಥರ ಎಲ್ಲ ಚೆನ್ನಾಗಿ ಅನಿಸುತ್ತೆ, ಈ ಥರ ಮನೆಗಳನ್ನೆಲ್ಲ ನೋಡಿದರೆ. ಸೊ ಇನ್ನು ಆ ಊರಲ್ಲಿ ಕೆಲಸ ಎಲ್ಲ ಮುಗೀತು, ಮತ್ತು ನಾವು ಹಾಸನ ಕಡೆ ಹೊರಟ್ವಿ. ಆ ಹಾಸನಲ್ಲಿ ನಮ್ಮ ಅಂಕಲ್ನ ನೋಡೋಕ್ಕೆ ಹೋಗಬೇಕಿತ್ತು. ಆ್ಯಂಡ್ ಸರಿ ಅಂತ ಹೇಳಿಬಿಟ್ಟು ಆ ಕಡೆ ಹೊರಟ್ವಿ. ಸೊ ಬೇಸಿಕಲಿ ನಾವು ಯೂಶ್ವಲಿ ಊರಿಗೆ ಬಂದರೆ ಸ್ಯಾಟರ್ಡೇ ಸಂಡೇ ಬರ್ತೀವಿ. ಸೊ ಸ್ಯಾಟರ್ಡೇ ಸಂಡೇ ಫುಲ್ ಆಕ್ಯುಪೈಡಾಗೇ ಇರ್ತೀವಿ. ಆ್ಯಂಡ್ ಅಂದರೆ ಅದ್ರ ಪ್ರಕಾರ ಪ್ಲಾನ್ಸ್ ಮಾಡಿಕೊಂಡೇ ಬರೋದು. ಸುಮ್ಮನೆ ಟೈಮೆಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲ, ತುಂಬ ರಜೆಗಳಿರಲ್ಲ ಅಲ್ಲ. ಕೆಲ್ಸಕ್ಕೆ ಹೋಗೋ ಟೈಮ್ಗೆ ಬಂದುಬಿಡಬೇಕು ಸೋಮವಾರ. ಅದಕ್ಕೆ ನೀವು ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಲೈಕ್ ಹಳೆ ಮನೆಗಳಂತೂ ಎಷ್ಟು ಚೆನ್ನಾಗಿದೆ ಅಲ್ಲ. ಆರ್ಕಿಟೆಕ್ಚರ್ ಅಂದರೆ ಮಣ್ಣಲ್ಲಿ ಕಟ್ಟಿರುವಂಥ ಮನೆಗಳು, ಆದರೂ ಎಷ್ಟು ಚೆನ್ನಾಗಿ ಪೇಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ, ವಾಸ ಮಾಡ್ತಿದ್ದಾರೆ. ಇವಾಗಂತೂ ಎಲ್ಲರೂ ಮಹಡಿ ಮನೆ ಅಂತ ಹೊಸದಾಗೆಲ್ಲ ಕಟ್ಟಿಸ್ಕೊಳ್ತಿದ್ದಾರೆ. ಬಟ್ ಹಳೆ ಮನೆಗಳೇ ಚೆಂದ ಅಲ್ಲ, ಎಷ್ಟು ಅದೊಂಥರ ಫೀಲಿಂಗ್ ಅಂತ ಹೇಳ್ಬೋದು ಆ ಥರ. ಸೊ ಈ ಊರಿಂದೆಲ್ಲ ಕತೆಗಳು ಮುಗೀತು. ಆಮೇಲೆ ಸರಿ ನಾವು ಹಾಸನಕ್ಕೆ ಹೋಗಬೇಕಿತ್ತು. ಹಾಸನ ಕಡೆ ಹೊರಟ್ವಿ. ಸೊ ಮಧ್ಯದಲ್ಲಿ ನನಗಂತೂ ತುಂಬ ಹಸಿವಾಗ್ತಿತ್ತು ಆಯಿತಾ. ನಾವು ಬೆಂಗಳೂರಿಂದನೇ ಸ್ವಲ್ಪ ದ್ರಾಕ್ಷಿ ತೊಗೊಂಡು ಹೋಗಿದ್ವಿ. ಏನು ಮಾಡಿದೆ, ಅದನ್ನ ತೊಳೆಯೋದನ್ನೇ ಮರ್ತೋಗ್ಬಿಟ್ಟೆ. ನಾನೊಂದು ಜುಗಾಡ್ ಮಾಡೋಣ ಅಂತ ಹೋಗ್ಬಿಟ್ಟು ಈ ಕವರಲ್ಲಿ ನೀರು ಹಾಕ್ಬಿಟ್ಟು ಅದನ್ನ ತೊಳೆಯೋಣ ಅಂತ ಹೋದರೆ ನೀರೆಲ್ಲ ನನ್ನ ಡ್ರೆಸ್ ಮೇಲೆ ಬಿದ್ದುಬಿಡ್ತು. ಅಯ್ಯೋ ದೇವ್ರೆ, ಇನ್ನೇನು ಮಾಡೋಕ್ಕಾಗುತ್ತೆ. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಇದು ಹೈವೇ, ನಾವು ಮಧ್ಯದಲ್ಲೇ ಸ್ಟಾಪ್ ಮಾಡಿದ್ವಿ. ಏಕೆಂದರೆ ನನ್ನ ಮೊಬೈಲ್ದು ಕವರ್ ಹಾಳಾಗಿಬಿಟ್ಟಿತ್ತು. ಸೊ ಒಂದು ಮೊಬೈಲ್ ಇದು ಕಾಣಿಸ್ತು ಶಾಪ್, ಅಲ್ಲಿ ಹೋಗ್ಬಿಟ್ಟು ನೋಡೋಣ, ಮೊಬೈಲ್ ಕವರ್ ಶಾಪ್ ಕಾಣಿಸ್ತು, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಾದರೂ ಸಿಗ್ಬೋದಾ ಅಂತ. ಸೊ ಯು ಡೋಂಟ್ ಬಿಲೀವ್ ಗೈಸ್, ಎಷ್ಟು ಒಳ್ಳೆ ಕಲೆಕ್ಷನ್ಸ್ ಇತ್ತು ಗೊತ್ತಾ. ಲೈಕ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್ ಎಲ್ಲ.
ಎಸ್ಪೆಷಲಿ ಐಫೋನ್ ಮತ್ತು ಹೊಸ ಮಾಡೆಲ್ಸ್ದು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ಒಂದೊಂದು ಹೇಗೆ ಡಿಫ್ರೆಂಟ್ ವೆರೈಟಿ ಆಗಿದೆ. ಸ್ಪೆಷಲಿ ಕಾಫಿ ಮಗ್ ಅಥವಾ ಕಾಫಿ ಹೋಲ್ಡರ್ ಆ ಥರ ಇದೆ ಅಲ್ವಾ, ನಂಗೆ ಈ ಪ್ಯಾಟರ್ನ್ ತುಂಬ ಇಷ್ಟ ಆಯಿತು. ನನ್ನ ಫೋನ್ಗೆ ಆ ಪ್ಯಾಟರ್ನ್ ಇರಲಿಲ್ಲ, ಸೊ ನಾನು ತೊಗೊಳಕ್ಕಾಗಲಿಲ್ಲ. ಬಟ್ ನಾನು ಹಾಗೆ ನೋಡಿಕೊಂಡೆ, ಮೇ ಬಿ ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಯೂಸ್ ಆಗ್ಬೋದು ಅಂತ. ಬಟ್ ಎಲ್ಲನೂ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ವೈಸ್ ಆಲ್ಸೋ ತುಂಬ ಕಡಿಮೆ ಅಂದರೆ ಕಡಿಮೆನೇ ಹೇಳ್ಬೋದು. ನಾನು ನನ್ನ ಫೋನ್ಗೆ ಇದನ್ನ ಫೈನಲೈಸ್ ಮಾಡಿದೆ. ಆ್ಯಕ್ಚುಲಿ ಈ ಮಾಡೆಲ್ಗೆ ತುಂಬ ಕಡಿಮೆ ಕಲೆಕ್ಷನ್ಸ್ ಇದೆ, ಬಟ್ ನನಗೆ ತುಂಬ ಯೂನಿಕ್ ಅನ್ನಿಸ್ತು. ಸೊ ಬ್ಯಾಂಗ್ಳೂರಲ್ಲೆಲ್ಲೂ ನಂಗೆ ಈ ಥರ ಸಿಗೋದಿಲ್ಲ. ಸೊ ನಾನು ಐಡಿಯಲಿ ನಾನು ಟ್ರಾನ್ಸ್ಪರೆಂಟ್ ಕವರ್ ಯೂಸ್ ಮಾಡ್ತೀನಿ, ಏಕೆಂದರೆ ನನ್ನ ಫೋನ್ ಬಂದುಬಿಟ್ಟು ಆಲ್ಮೋಸ್ಟ್ ಲ್ಯಾವೆಂಡರ್ ಕಲರ್ ಇದೆ. ಆ್ಯಂಡ್ ಅದಕ್ಕೆ ಓಕೆ ಆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಟ್ರಾನ್ಸ್ಪರೆಂಟ್ ಯೂಸ್ ಮಾಡ್ತಾಯಿದ್ದೆ. ಬಟ್ ನಾನು ಇದು ನೋಡಿದ ತಕ್ಷಣ ಇದು ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ನನ್ನ ಫೋನ್ ಕಲರ್ ಥರನೇ ಮ್ಯಾಚ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನ ಫೈನಲೈಸ್ ಮಾಡಿ ಇದನ್ನೇ ತೊಗೊಂಡೆ. ಬಾರ್ಗಿನಿಂಗ್ ಎಲ್ಲ ಮಾಡಿ ಅರೌಂಡ್ 200 ಏನೋ ಆಯಿತು. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಗಲೀಜಾಗುತ್ತೆ, ನೋಡ್ಕೋಬೇಕು ಸೈಡಲ್ಲಿ ಸ್ಪೆಷಲಿ. ಬಟ್ ಬ್ಯಾಕ್ ಅಂತೂ ಒಂಥರ ಮಾರ್ಬಲ್ ಫಿನಿಶ್ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ನಾವು ಹೊಸ ಹಾಸನ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಆಂಟಿ ಮತ್ತು ಅಜ್ಜಿನ ಕರ್ಕೊಂಡು ಹೋಗಬೇಕಿತ್ತು, ಅವರು ಬಂದಿದ್ದಾರೆ ಊರಿಂದ. ಸೊ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಂತ ನಾವು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ವಿ. ತುಂಬ ದೊಡ್ಡದಿದೆ ಬಸ್ ಸ್ಟ್ಯಾಂಡ್, ಆಯಿತಾ. ನಾನು ಒಳಗಡೆ ಎಲ್ಲ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ. ಅವರೇ ಹೊರಗಡೆ ಬಂದರು, ಏಕೆಂದರೆ ಒಳಗಡೆ ಕಾರ್ನೆಲ್ಲ ಬಿಡೋದಿಲ್ಲ. ಅದಕ್ಕೆ ನಾನು ಹೊರಗಡೆ ನಿಂತ್ಕೊಂಡೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವರೇ ಬಂದರು ಹೊರಗಡೆ, ನಮ್ಮ ಡ್ಯಾಡಿ ಹೋಗಿ ಮಮ್ಮಿ ಹೋಗಿ ಕರ್ಕೊಂಡು ಬಂದರು. ಬಟ್ ಹೇಳ್ತಾರೆ ತುಂಬ ದೊಡ್ಡದಿದು ಬಸ್ ಸ್ಟ್ಯಾಂಡ್ ಅಂತ. ನಾನು ಒಳಗಡೆ ಹೋಗಿ ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಮೇ ಬಿ ಟೈಮ್ ಸಿಕ್ಕಾಗ ಒಂದು ಸರ್ತಿ ಹೋಗಿ ನೋಡಬೇಕು. ಸೊ ಇವಾಗ ಅಜ್ಜಿ ಮತ್ತು ಆಂಟಿ ಬಂದರು, ಅವ್ರನ್ನ ಕರ್ಕೊಂಡು ನಮ್ಮ ಅಂಕಲ್ ಮನೆಗೆ ಹೋಗಬೇಕಿತ್ತು. ಸೊ ಅಲ್ಲಿ ಏನಾಯಿತು ಗೊತ್ತಾ, ಆನ್ ದ ವೇ ಸಿದ್ದರಾಮಯ್ಯ ಅವರು ಬಂದರು. ಆ್ಯಂಡ್ ಅವ್ರನ್ನ ನೋಡ್ತಾ ಇದ್ವಿ. ಅಲ್ಲಿ ನಾನು ಕ್ಲಿಪ್ಪಿಂಗ್ ಹಾಕ್ತೀನಿ. ಸಿದ್ದರಾಮಯ್ಯ ಅವರು ಲೈಕ್ ಈ ಹೈವೇಯಲ್ಲಿ ಕ್ರಾಸ್ ಮಾಡ್ಕೊಂಡು ಹೋದರು. ಸೊ ಫುಲ್ ಸೆಕ್ಯೂರಿಟಿ, ತುಂಬ ಜನ ಇದ್ದರು. ಬಟ್ ಎನಿವೇಸ್, ಫಸ್ಟ್ ಟೈಮ್ ನಾನು ಯಾರೋ ಒಂದು ಸೆಲೆಬ್ರಿಟಿ ಅಥವಾ ಪೊಲಿಟಿಷಿಯನ್, ನಾನು ಯಾವ ಸೆಲೆಬ್ರಿಟಿ ಅವ್ರನ್ನೆಲ್ಲ ಸ್ಪಾಟ್ ಎಲ್ಲ ಮಾಡೋಕ್ಕೆ ನಂಗೆ ಅದೆಲ್ಲ ಇಷ್ಟನೂ ಆಗೋಲ್ಲ. ಸೊ ಹೇಗೋ ಇಲ್ಲೇ ಹೋಗ್ತಾರಲ್ವ, ಜನನೂ ಇರಲಿಲ್ಲ. ಏಕೆಂದರೆ ಯಾವಾಗಲೂ ಕ್ರೌಡ್ ತುಂಬ ಇರುತ್ತೆ. ಯಾರಾದರೂ ಈ ಥರ ಪೊಲಿಟಿಷಿಯನ್ ಇಲ್ಲ ಆ್ಯಕ್ಟರ್ಸ್ ಆ ಥರ ಬರ್ತಾರೆ ಅಂದರೆ ಯಾವಾಗಲೂ ಕ್ರೌಡ್ ತುಂಬ ಇರುತ್ತಲ್ಲ. ಸೊ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ಎನಿವೇಸ್ ಇಲ್ಲಿ ಯಾರೂ ಜಾಸ್ತಿ ಜನ ಇಲ್ಲ, ಬಿಕಾಸ್ ತುಂಬ ಪೊಲೀಸ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ಸ್ ಎಲ್ಲ ಇತ್ತಲ್ಲ. ಜನಗಳು ಯಾರೂ ಇರಲಿಲ್ಲ. ಸೊ ಹಾಗೆ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಬಿಡ್ಕೊಂಡು ಮಧ್ಯ ಹಿಂದೆ ಮುಂದೆ ಏನು ಬರುತ್ತೆ, ಏನಂటే ಕಾರ್ಗಳು. ನೀನು ಹೇಳು ಮಮ್ಮಿ, ನಗಾಡ್ತೀಯಲ್ಲ ನೀನು ಹೇಳು ಮಮ್ಮಿ. ಎಲ್ಲಿ ಕಳ್ಸೋಕತ್ತಾಳೆ, ನನ್ನ ಜೊತೆ ಬರ್ತಾಳೆ. ಅಂದ ತಕ್ಷಣ ಹಾಯ್ ಮಾಡಬೇಕಾಯ್ತಾ? ಹಾಂ ಆಯಿತು. ಏನೋ ದೊಡ್ಡದಾಗಿ ಹೇಳ್ತಿದ್ದಲ್ಲ, 2,000 ರೂಪಾಯಿ ದೊಡ್ಡ, 2,000 ರೂಪಾಯಿ ದೊಡ್ಡ. ಹೌದಾ? ಸೀನೇ ಇಲ್ಲ. ಈಗ ಎಷ್ಟು ಗಾಡಿ ಆಂಟಿ ಅವರೆಲ್ಲ ನಮ್ಮನ್ನೇ ಬೈತಾ ಇರೋದು, ನಿಂತ್ಕೊಂಡಿದ್ದೀರಾ ಅಂತ ಬೈತಾ ಇರೋದು. ನೋಡಿ ಈಗ ಬಂದರು. खाली खड़ा करो, यहाँ चलेंगे करो।
ಮಮ್ಮಿ ಸಿದ್ದರಾಮಯ್ಯ ಸಿಕ್ಕಿದ್ರೆ ಏನಂತ ಕೇಳ್ತಾ ಇದ್ದೆ? ನೀನಜ್ಜಿ? ಸೊ ಸಿದ್ದರಾಮಯ್ಯ ಅವ್ರನ್ನ ನೋಡಿದ್ವಿ, ನೋಡಿದ್ರಲ್ಲ ಎಷ್ಟು ಗಾಡಿಗಳಪ್ಪ, ಎಷ್ಟೊಂದು ಗಾಡಿಗಳಪ್ಪ. ನೋಡಿನೇ ಒಂಥರ ನಾವು ಪೊಲಿಟಿಷಿಯನ್ಸ್ ಆಗಿ ಹುಟ್ಟಬೇಕು ಮುಂದಿನ ಜನ್ಮದಲ್ಲಿ ಅನಿಸ್ಬಿಡುತ್ತೆ, ಅಷ್ಟು ಖುಷಿ ಆಗುತ್ತೆ ಅಷ್ಟೊಂದು ಗಾಡಿ ನೋಡಿಬಿಟ್ಟು. ಆ್ಯಂಡ್ ಸೊ ಆನ್ ದ ವೇಯಲ್ಲಿ ನಾನು ಬರ್ಗರ್ ಕಿಂಗ್ ನೋಡಿದೆ. ನಮ್ಮ ಮನೇಲಿ ಒಂದು 4-5 ಚಿಕ್ಕ ಮಕ್ಕಳು ಇದ್ದಾರೆ, ಅಂದರೆ ನಮ್ಮ ಅಕ್ಕನ ಮಕ್ಕಳೆಲ್ಲ. ಅವರು ಮನೇಲಿ ಬಂದಿರ್ತಾರಲ್ವ, ಅವ್ರಿಗೂ ಬರ್ಗರ್ ತೊಗೊಂಡು ಹೋಗೋಣ ಅಂದ್ಕೊಂಡೆ. ಸೊ ಬಂದು ನೋಡಿದ್ರೆ ಜಾಸ್ತಿ ಕ್ರೌಡೇನು ಇರಲಿಲ್ಲ, ಏಕೆಂದರೆ ಸ್ಯಾಟರ್ಡೆ ಮಧ್ಯಾಹ್ನ ಅಲ್ವಾ, ಮಧ್ಯಾಹ್ನದ ಸ್ವಲ್ಪ ಕಡಿಮೆನೇ ಇತ್ತು. ಮತ್ತು ಹೈವೇಯಲ್ಲಿ ಬೇರೆ ಇದೆ, ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ. ನಾನು ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು, ಬಟ್ ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಬೇಗನೆ ಮಾಡಿಕೊಟ್ರು ಕೂಡ. ಆ್ಯಂಡ್ ಬರ್ಗರ್ ಕೂಡ ತುಂಬ ಚೆನ್ನಾಗಿತ್ತು, ಆಫರಲ್ಲಿ ಇತ್ತು ಆ್ಯಕ್ಚುಲಿ. ಓಕೆ ಪೀಪಲ್, ಸೊ ಕ್ರಿಸ್ಪಿ ಚಿಕನ್ ಬರ್ಗರ್ ತೊಗೊಂಡಿದ್ದೀನಿ. ಏನಜ್ಜಿ? ಬ್ರೆಡ್ ಹಂಗೈತಾ? ನಿಮ್ಮ ಮನವರಿಗೊಂದು ತಿಂತಾರ. ಇವ್ರು ಮಾಡಿ ಚಕ್ಲೆ ಪಕ್ಲ ಏನನ್ನಾರ ಬನ್ ಬೇಯಿಸ್ಬಿಟ್ಟು ಕೊಟ್ಟಿದಾರ ಅಜ್ಜಿ? ಬನ್ ಬೇಯಿಸ್ಬಿಟ್ಟು ಕೊಟ್ಟಿದಾರ? ಸುಡ್ತಾವೆ. ಅದೇ ಬನ್ ಬೇಯಿಸ್ಬಿಟ್ಟು ಕೊಟ್ಟಿದಾರ ಅಂದೆ. ಅದ್ರೊಳಗೆ ಚಿಕನ್ ಐತ್ ಕಣಂಟಿ. ಹ್ಞೂ ಇಡ್ಕೊಳ್ಳಿ, ಓಪನ್ ಮಾಡೋದು. 4 ತಂದಿದ್ದೀನಿ. ಇದು ಚಿಕನ್ ಕಣಂಟಿ. ಇದು ಮಮ್ಮಿ ಒಂದಿವ್ಸ ಮಟನ್ ತಿನ್ನಿಸ್ತಾಯ್ತಲ್ಲ, ಅದು ಮಟನ್ ಇಂದ ಅದು ಚಿಪ್ಸ್ ಬೇರೆ, ಇದು ಬೇರೆ ಕಣಂಟಿ. ಚಿಕನ್ ಇಂದ ಜಾಗರಾಡ ನೋಡ್ಬೇಕು ನೀನು. ಅಲ್ಲ ಕೆಳಗಡೆ ಬಾಲಿಲ್ಲ ಅಲ್ಲ ಐತಿ. ಅಲ್ಲಿ ಸೊ ಬರ್ಗರ್ ಕತೆ ನೋಡಿದ್ರಿ ಅಲ್ವಾ? ಎನಿವೇ, ಸೊ ನಾವು ಚನ್ನರಾಯಪಟ್ಟಣ ಇವತ್ತು ಶನಿವಾರ ಸಂತೆ ಇರುತ್ತೆ, ಮಾರ್ಕೆಟ್ ಇರುತ್ತೆ. ಸೊ ಸಂತೆಯಲ್ಲಿ ಜಾಸ್ತಿ ಸಾಮಾನು ಇಟ್ಕೊಂಡು, ಅಂದರೆ ತುಂಬ ಜನ ಇರ್ತಾರೆ, ಬಾರ್ಗೇನೆಲ್ಲ ಮಾಡ್ಕೊಂಡು ಆರಾಮಾಗಿ ತೊಗೊಬರ್ಬೋದಲ್ಲ, ಅದಕ್ಕೆ ನಾವು ಹೊರಟ್ವಿ ಆ ಕಡೆ. ಆಮೇಲೆ ಇಲ್ಲಿ ನಾವು ಊರಿಗೆ ಏನಕ್ಕೆ ಬಂದಿರೋದಂದರೆ, ನಾವು ನಮ್ಮ ಅಣ್ಣನ ಹೆಂಡತಿ, ಅಂದರೆ ನಮ್ಮ ಮಮ್ಮಿಯವರ ಅಕ್ಕನ ಮಗನ ಸೊಸೆ, ಅವರು ಪ್ರೆಗ್ನೆಂಟು, ಆಲ್ಮೋಸ್ಟ್ 7 ಮಂತ್ ಇದೆ. ಅವ್ರಿಗೆ ಏನು ಅಂದರೆ ಅವ್ರು ಇಷ್ಟಪಟ್ಟಿದ್ದನ್ನು ಊಟನ ಮಾಡಿ ಬಡಿಸೋದು ಆ ಥರ. ಸೊ ನಾವು ಮಟನ್ ಮತ್ತು ಏನೇನೋ ಸ್ವಲ್ಪ ಮಾಡ್ಬೇಕು ಅಂದ್ಕೊಂಡ್ವಿ, ಅದಕ್ಕೆ ಐಟಮ್ಸ್ ಎಲ್ಲ ಬೇಕಲ್ವ, ಅದಕ್ಕೆ ಇಲ್ಲಿ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಇದು ಮಧ್ಯಾಹ್ನ ಟೈಮ್ ಅಲ್ವಾ, ಅದಕ್ಕೆ ಸ್ವಲ್ಪ ಕಡಿಮೆ ಜನ ಇದ್ದಾರೆ. ಬಟ್ ಯೂಶ್ವಲಿ ಸಂತೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಜನ ತುಂಬ್ಕೊಂಡಿರ್ತಾರೆ ಅಂತ. ಸೊ ಅಂದರೆ ಆಬ್ವಿಯಸ್ಲಿ ಪಕ್ಕದ ಹಳ್ಳಿಯವ್ರಿಗೆಲ್ಲ ಗೊತ್ತಿರುತ್ತೆ ಅಲ್ವಾ, ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಗೊತ್ತೇ ಇರುತ್ತೆ ಅಲ್ವಾ. ಬೇಗ ಅವ್ರು ಬಂದುಬಿಟ್ಟು ಬೆಳಗಿನ ಜಾವನೇ ಇಲ್ಲ ಏನಾದರೂ ಮಾರೋದಿದ್ರೆ ಮಾರ್ತಾರೆ, ಇಲ್ಲಾಂದರೆ ಏನಾದರೂ ತೊಗೊಳೋದಿದ್ರೆ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಸಂಜೆ ಅಥವಾ ಮಧ್ಯಾಹ್ನ ಅಷ್ಟರಲ್ಲಿ ಖಾಲಿ ಇರುತ್ತೆ ಮೋಸ್ಟ್ಲಿ, ಮತ್ತು ಸಂಜೆ ಜಾಸ್ತಿ ಜನ ಬರ್ತಾರೇನೋ. ಬಟ್ ಈ ಟೈಮಲ್ಲಿ ಖಾಲಿ ಇತ್ತು, ಗುಡ್ ಥಿಂಗ್, ಏಕೆಂದರೆ ನಮಗೆ ಸ್ವಲ್ಪ ಸಾಮಾನೆಲ್ಲ ತೊಗೊಳಕ್ಕೆ ಈಸಿ ಆಯಿತು. ಸೊ ನಾವಿಲ್ಲೇ ತುಂಬ ಒಳಗಡೆ ಹೋಗೋಕ್ಕಾಗಲಿಲ್ಲ, ಏಕೆಂದರೆ ಲೇಟ್ ಆಗ್ತಾಯಿತ್ತು. ಅದಕ್ಕೆ ಹತ್ತಿರದಲ್ಲೇ ಇರೋ ಕಡೆಯೇ ಸ್ವಲ್ಪ ಅಂಗಡಿ ಐಟಮ್ಸ್ ಮತ್ತು ತರಕಾರಿ ಎಲ್ಲ ತೊಗೊಂಡು ಹೊರಟ್ವಿ.
ನೀನು ತಗೊಂಡು ಸೊ ಸಂತೆ ಎಲ್ಲ ಮುಗಿಸ್ಕೊಂಡು ನಾವು ಊರ ಕಡೆಗೆ ಬಂದ್ವಿ ಆ್ಯಂಡ್ ಆಲ್ಮೋಸ್ಟ್ ಮನೆ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ.